ಇಸ್ರೇಲ್ ಮೇಲೆ ಇರಾನ್ ಕ್ಷಿಪಣಿ ಅಟ್ಯಾಕ್ ಅನ್ನ ಮಾಡಿದ್ದು ಅಮೆರಿಕ ದಾಳಿಯ ಬೆನ್ನಲ್ಲೇ ಇದೀಗ ಕೌಂಟರ್ ದಾಳಿಯನ್ನ ಮಾಡಿದೆ. ಎಲ್ರಿಗೊಂದು ಕುತೂಹಲ ಇತ್ತು, ಇರಾನ್ ಸುಮ್ನಾಗತ್ತಾ, ಸುಮ್ನಾಗ್ಬೇಕು ಅಂತ ಹೇಳಿ ಅಮೆರಿಕ ಎಚ್ಚರಿಕೆ ಕೊಟ್ಟಿತ್ತು. ಅದೇ ಕಾರಣಕ್ಕಾಗಿ 3 ಕಡೆ ದಾಳಿಯನ್ನ ಕೂಡ ಮಾಡಿತ್ತು. ಇನ್ನು ಮುಂದೆ ಒಂದು ವೇಳೆ ದಾಳಿಯನ್ನ ಮಾಡಿದ್ರೆ ಮತ್ತೆ ದಾಳಿ ಮಾಡ್ತೀವಿ ಅಂತ ಅಮೆರಿಕ ಎಚ್ಚರಿಕೆ ಕೊಟ್ಟಿತ್ತು. ಆದ್ರೆ ಯಾವುದಕ್ಕೂ ಬಗ್ಗುವ ಹಾಗೆ ಕಾಣಿಸ್ತಾ ಇಲ್ಲ. ಮತ್ತೆ ಇಸ್ರೇಲ್ ಮೇಲೆ ಇರಾನ್ ಕ್ಷಿಪಣಿ ಅಟ್ಯಾಕ್ ಮಾಡಿದೆ. ಅಮೆರಿಕ ದಾಳಿಯ ಬೆನ್ನಲ್ಲೇ ಕೌಂಟರ್ ಅಟ್ಯಾಕ್ ಅನ್ನ ಮಾಡಿದೆ. ಇಸ್ರೇಲ್ನ ಹಲವು ನಗರಗಳ ಮೇಲೆ ಇದೀಗ ಇರಾನ್ ದಾಳಿಯನ್ನ ಮಾಡಿದ್ದು. ಟೆಲ್ ಅವೀವ್, ಹೈಫ್, ಜೆರುಸಲೆಂ ಟಾರ್ಗೆಟ್ ಅನ್ನ ಮಾಡಿ ಏಕಕಾಲದಲ್ಲಿ ಕ್ಷಿಪಣಿ ದಾಳಿಯನ್ನ ಮಾಡಿದೆ ಇರಾನ್ಗೆ ಹಮಾಸ್ ಕೂಡ ಬೆಂಬಲವನ್ನ ವ್ಯಕ್ತಪಡಿಸಿದ್ದು. ಇದೀಗ ಯಾವಾಗ 3 ಪರಮಾಣು ನೆಲೆಗಳ ಮೇಲೆ ಅಮೆರಿಕ ದಾಳಿಯನ್ನ ಮಾಡಿ ಅಮೆರಿಕ ಅದನ್ನ ಹೇಳ್ಕೊಳ್ತೋ, ಇನ್ನು ಮುಂದೆ ಎಚ್ಚರಿಕೆಯಿಂದ ಇರಬೇಕು, ಯಾವುದೇ ಕಾರಣಕ್ಕೂ ಮತ್ತೆ ಯುದ್ಧ ಮಾಡಬಾರ್ದು, ಕಂಟಿನ್ಯೂ ಮಾಡಬಾರ್ದು, ಶಾಂತಿಯ ಬಗ್ಗೆ ಮಾತನಾಡಿದ್ರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಆದ್ರೆ ಇರಾನ್ ನೀವೇನ್ ಮಾಡ್ತಿರೋ ಅದಕ್ಕಿಂತ ಮತ್ತಷ್ಟು ದಾಳಿಯನ್ನ ನಾವು ಮಾಡ್ತೇವೆ, ಕೌಂಟರ್ ಅಟ್ಯಾಕ್ ಮಾಡೇ ಮಾಡ್ತೀವಿ ಅಂತ ಹೇಳಿ ಇದೀಗ ಇಸ್ರೇಲ್ ಮೇಲೆ ಮತ್ತೆ ಕ್ಷಿಪಣಿ ದಾಳಿಯನ್ನ ಮಾಡಿದೆ ಇರಾನ್. ಇರಾನ್ ಮೇಲೆ ಅಮೆರಿಕ ಭೀಕರ ದಾಳಿಯನ್ನ ಮಾಡಿದ್ದು. 3 ಪರಮಾಣು ಕೇಂದ್ರಗಳ ಮೇಲೆ ಅಟ್ಯಾಕ್ ಅನ್ನ ಮಾಡಿತ್ತು ಅಮೆರಿಕ. ದಾಳಿಯನ್ನ ದೃಢಪಡಿಸಿದೆ ಇದೀಗ ಇರಾನ್ ಪರಮಾಣು ಸಂಸ್ಥೆ. ಅಮೆರಿಕ ಕೂಡ ಹೇಳ್ಕೊಂಡಿತ್ತಲ್ಲ, ಈಗಾಗಲೇ ಅಮೆರಿಕ ಅಧ್ಯಕ್ಷರಾಗಿರುವ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಎಕ್ಸ್ ನಲ್ಲಿ ಮಾಹಿತಿಯನ್ನ ಹಂಚಿಕೊಂಡಿದ್ರು. ಜೊತೆಗೆ ಸುದ್ದಿಗೋಷ್ಠಿ ಮಾಡಿ ಎಚ್ಚರಿಕೆಯನ್ನು ಕೂಡ ಇರಾನ್ಗೆ ಕೊಟ್ಟಿದ್ರು. ಫೋರ್ಡೋ, ನಟಾಂಜ್, ಎಸ್ಫಹಾನ್ ಈ ಪರಮಾಣು ನೆಲೆಗಳ ಮೇಲೆ ಅಮೆರಿಕ ದಾಳಿ ಮಾಡಿದ್ದು ಹೌದು ಅನ್ನೋದನ್ನ ಇದೀಗ ಇರಾನ್ ಕೂಡ ಸ್ಪಷ್ಟಪಡಿಸಿದೆ. ಇದು ಅಂತಾರಾಷ್ಟ್ರೀಯ ಕಾನೂನಿನ ಉಲ್ಲಂಘನೆ ಅನ್ನುವ ಆರೋಪವನ್ನ ಇದೀಗ ಇರಾನ್ ಮಾಡಿದೆ. ಪರಮಾಣು ಅಭಿವೃದ್ಧಿಯನ್ನ ನಿಲ್ಲಿಸಲಾಗಲ್ಲ ಅಂತ ಹೇಳಿ ಗುಡುಗನ್ನು ಕೂಡ ಹಾಕಿದೆ. ಈಗಾಗಲೇ ಅನೇಕ ಅನುಮಾನಗಳು ಕೂಡ ಇತ್ತು. ಅಲ್ಲಿ ಭೂಕಂಪ ಆದಂತಹ ಸಂದರ್ಭದಲ್ಲಿ ಇರಾನ್ನಲ್ಲಿ ಇಂತಹ ಏನಾದರೂ ಪ್ರಯೋಗಗಳು ನಡೀತಾ ಇದೆಯಾ ಅನ್ನುವ ಪ್ರಶ್ನೆಗಳು ಕೂಡ ಇತ್ತು. ಈಗಾಗಲೇ ಇರಾನ್ನ ಪರಮಾಣು ನೆಲೆಗಳ ಮೇಲೆ ಅಮೆರಿಕ ದಾಳಿ ಮಾಡಿದೆ, ಉಡೀಸ್ ಮಾಡಿದೆ. ಇದೀಗ ಇರಾನ್ ಹೇಳ್ತಾ ಇರೋದು ಅಮೆರಿಕ ಆರಂಭಿಸಿದೆ, ನಾವು ಅಂತ್ಯ ಮಾಡ್ತೇವೆ. ಅಮೆರಿಕ ದಾಳಿಗೆ ಇರಾನ್ ಖಾರವಾಗಿಯೇ ಪ್ರತಿಕ್ರಿಯಿಸಿದೆ. ಶಾಂತಿ ಮಾತುಕತೆಗೆ ವಿಶ್ವಸಂಸ್ಥೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದು. ಇದೀಗ ಈ ಯುದ್ಧ ನಿಲ್ಲುವ ಲಕ್ಷಣಗಳಂತೂ ಕಾಣಿಸ್ತಾ ಇಲ್ಲ. ಇರಾನ್ ತಕ್ಷಣವೇ ಯುದ್ಧ ನಿಲ್ಲಿಸಬೇಕು, ಇಲ್ಲದಿದ್ರೆ ಮತ್ತೊಂದು ದಾಳಿ ಎದುರಿಸಬೇಕಾಗತ್ತೆ ಅಂತ ಹೇಳಿ ಟ್ರಂಪ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಆದ್ರೆ ದಾಳಿ ಪ್ರತಿದಾಳಿಗಳು ನಡೀತಾನೆ ಇದೆ. A short time ago, the U.S. military carried out massive precision strikes on the 3 key nuclear facilities in the Iranian regime: Fordo, Natanz, and Esfahan. Everybody heard those names for years as they built this horribly destructive enterprise. Our objective was the destruction of Iran's nuclear enrichment capacity and a stop to the nuclear threat posed by the world's #1 state sponsor of terror. Tonight, I can report to the world that the strikes were a spectacular military success. Iran's key nuclear enrichment facilities have been completely and totally obliterated. Iran, the bully of the Middle East, must now make peace. If they do not, future attacks will be far greater and a lot easier. For 40 years, Iran has been saying death to America, death to Israel. They have been killing our people, blowing off their arms, blowing off their legs with roadside bombs. That was their specialty. We lost over 1,000 people, and hundreds of thousands throughout the Middle East and around the world have died as a direct result of their hate. In particular, so many were killed by their general, Qasem Soleimani. I decided a long time ago that I would not let this happen. It will not continue. I want to thank and congratulate Prime Minister Bibi Netanyahu. We worked as a team like perhaps no team has ever worked before. And we've gone a long way to erasing this horrible threat to Israel. I want to thank ಇನ್ನಷ್ಟು ಇದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ, ಅಲ್ಲಿನ ಡೆವಲಪ್ಮೆಂಟ್ಸ್ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ಗುಡಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ಈಗಾಗಲೇ 3 ಪರಮಾಣು ನೆಲೆಗಳ ಮೇಲೆ ಅಮೆರಿಕ ದಾಳಿ ಮಾಡಿತ್ತು, ಅದನ್ನ ಇರಾನ್ ಕೂಡ ಸ್ಪಷ್ಟಪಡಿಸಿದೆ. ಅಷ್ಟು ಮಾತ್ರ ಅಲ್ಲ, ಮತ್ತೆ ಇರಾನ್ ಇದೀಗ ಕೌಂಟರ್ ಅಟ್ಯಾಕ್ ಅನ್ನ ಇಸ್ರೇಲ್ ಮೇಲೆ ಮಾಡಿರುವಂತದ್ದು. ಅಮೆರಿಕದ ಮೇಲೂ ಕೂಡ ಗುಡುಗಿದೆ. ನಾವು ಯಾವುದೇ ಕಾರಣಕ್ಕೂ ಇಂತಹ ವಿಚಾರದಲ್ಲಿ ಸುಮ್ಮನೆ ಇರೋದಿಲ್ಲ ಅನ್ನೋದ್ರ ಜೊತೆಗೆ ಅಮೆರಿಕ ಆರಂಭ ಮಾಡಿದೆ, ನಾವು ಅಂತ್ಯ ಮಾಡ್ತೇವೆ ಅನ್ನೋಂತಹ ಪ್ರತಿ ಕೌಂಟರ್ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ನಿಲ್ಲುವ ಲಕ್ಷಣಗಳೇ ಕಾಣಿಸ್ತಾ
ಆಗ್ತಾ ಇಲ್ವಾ ಹೇಗೆ ಯುದ್ಧ? ನವಿತಾ, ಪ್ರಮುಖವಾಗಿ ಇದು 3 ರೀತಿಯಿಂದ ನಡೀತಾ ಇರತಕ್ಕಂತಹ ಯುದ್ಧ. ಒಂದು ಕಡೆಯಿಂದ ಇರಾನ್ ಇಸ್ರೇಲ್ ಮಧ್ಯದಲ್ಲಿ ನಡೀತಾ ಇರುವಂತದ್ದು. ಇರಾನ್ ಕೂಡ ನಿರಂತರವಾಗಿ ಇಸ್ರೇಲ್ ಅನ್ನ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಗಳನ್ನ ಬಳಸಿ ಟಾರ್ಗೆಟ್ ಮಾಡ್ತಾನೆ ಬರ್ತಾ ಇದೆ. ಅದು ಡೇ 1 ಕೂಡ ನಾವು ಗಮನಿಸ್ತಾ ಇದೀವಿ. ಕಳೆದ 7 ದಿನಗಳಿಂದ ನಿರಂತರವಾಗಿ ನಡೀತಾ ಇರತಕ್ಕಂತಹ ಡೆವಲಪ್ಮೆಂಟ್ ಅದು. ನಿನ್ನೆ ತಡರಾತ್ರಿ, ಇವತ್ತಿನ ಬೆಳಗಿನ ಜಾವ ಕೂಡ ಇರಾನ್ ನಿಂದ ಹೋಗ್ತಾ ಇರುವಂತಹ ಮಿಸೈಲ್ಗಳು ಸಾಕಷ್ಟು ಅದನ್ನ ಇಂಟರ್ಸೆಪ್ಟ್ ಮಾಡೋದ್ರಲ್ಲಿ ಇಸ್ರೇಲ್ ಯಶಸ್ವಿ ಆಗಿದ್ರು ಕೂಡ ಮತ್ತೊಂದಿಷ್ಟು ಕೇವಲ 10% ಮಿಸೈಲ್ಸ್ ಗಳು ಕೂಡ ಇಸ್ರೇಲ್ಗೆ ಹೋಗಿ ಏನಾದ್ರೂ ಟಾರ್ಗೆಟ್ ಅನ್ನ ಹಿಟ್ ಮಾಡಿದ್ರೆ ಅವರಿಗೆ ತುಂಬಲಾಗದ ನಷ್ಟ ಆಗುತ್ತೆ. ಯಾಕಂದ್ರೆ ಪುಟ್ಟದಾಗಿರ್ತಕ್ಕಂತಹ ರಾಷ್ಟ್ರ ಅದು. ಇನ್ಫ್ಯಾಕ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ನಿನ್ನೆ ಇಸ್ರೇಲ್ ಅಂದ್ರೆ ಇರಾನ್ ನಡೆಸಿರ್ತಕ್ಕಂಥ ದಾಳಿಯನ್ನ ತಡೆಯೋದಕ್ಕೆ ಇಸ್ರೇಲ್ ಬರಾಕ್ 8 ಮಿಸೈಲ್ ಸಿಸ್ಟಮ್ ಅನ್ನ ಬಳಕೆ ಮಾಡ್ಕೊಂಡಿದೆ. ಈ ಬರಾಕ್ 8 ಸಿಸ್ಟಮ್ ಅಂತಕ್ಕಂಥದ್ದು ಇಸ್ರೇಲ್ ಮತ್ತು ಭಾರತ ಇದನ್ನ ಪ್ರಾರಂಭಿಕವಾಗಿ ಇಸ್ರೇಲ್ ಅಭಿವೃದ್ಧಿ ಪಡಿಸಿದ್ರು. ನಂತರದಲ್ಲಿ ಅದನ್ನು ಸಾಕಷ್ಟು ಅದನ್ನ ಮತ್ತೊಂದಿಷ್ಟು ಅತ್ಯಾಧುನಿಕರಣಗೊಳಿಸಿದ್ದು ಭಾರತದ ಜೊತೆಯಲ್ಲಿ ನಡೆದಿರ್ತಕ್ಕಂಥ, ಭಾರತ ಮತ್ತು ಇಸ್ರೇಲ್ ನಡೆಸಿರ್ತಕ್ಕಂಥ ಒಂದು ಜಾಯಿಂಟ್ ಆಪರೇಷನ್ ಕಾರಣದಿಂದಾಗಿ, ಜಾಯಿಂಟ್ ಸಂಶೋಧನೆಯ ಕಾರಣದಿಂದಾಗಿ ಅದು ಸಾಕಷ್ಟು ಘಾತಕವಾಗಿರ್ತಕ್ಕಂಥ ಮಿಸೈಲ್. ಆ ಮಿಸೈಲ್ ಸಿಸ್ಟಮ್ ಅನ್ನ ಕೂಡ ಇಸ್ರೇಲ್ ಒಂದು ಮಿಸೈಲ್ ಗಳನ್ನ ತಡೆಯೋದಕ್ಕೆ, ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನ ತಡೆಯೋದಕ್ಕೆ ಇಸ್ರೇಲ್ ಬಳಕೆ ಮಾಡ್ಕೊಳ್ತಾ ಇದೆ. ಇರಾನ್ ಇಂದ ಬಂದಿರತಕ್ಕಂತ ಬ್ಯಾಲಿಸ್ಟಿಕ್ಸ್ ಮಿಸೈಲ್ಸ್ ಗಳನ್ನ ತಡೆಯೋದಕ್ಕೆ. ಇನ್ನೊಂದು ಕಡೆಯಿಂದ ನೋಡ್ತಾ ಇದ್ರೆ ಇರಾನ್ ಅನ್ನ ಕೂಡ ಇಸ್ರೇಲ್ ನಿರಂತರವಾಗಿ ಟಾರ್ಗೆಟ್ ಮಾಡ್ತಾ ಇದೆ. ಅಲ್ಲಿರ್ತಕ್ಕಂಥ ಈಗ ಸದ್ಯದ ಮಟ್ಟಿಗೆ ನಾವೀಗ ಅಟ್ ಪ್ರೆಸೆಂಟ್ ಅಲ್ಲೂ ಕೂಡ ಇರಾನ್ ಮೇಲೆ ಇಸ್ರೇಲ್ ನ ದಾಳಿ ನಿರಂತರವಾಗಿ ಸಾಗ್ತಾ ಇದೆ. ಅವರ ಮಿಲಿಟರಿ ಕಾಂಪ್ಲೆಕ್ಸಸ್ ಇರ್ಬೋದು. ಇನ್ನೊಂದು ವಿಶೇಷ ಅಂದ್ರೆ ಅಲ್ಲಿಯ ಸೈಬರ್ ಸೆಲ್ ಪೊಲೀಸ್ ಠಾಣೆ ಏನಿದೆ, ಪೊಲೀಸ್ ಕಾಂಪ್ಲೆಕ್ಸ್ ಏನಿದೆ, ಅದನ್ನು ಕೂಡ ಸಂಪೂರ್ಣವಾಗಿ ನೆಲಸಮ ಮಾಡಿದೆ ಇಸ್ರೇಲ್. ಇರಾನ್ ನಲ್ಲಿ ಇರ್ತಕ್ಕಂಥದ್ದು ಅದನ್ನೇ ಬಳಸಿಕೊಂಡೆ ಯಾರು ಅಲ್ಲಿಯ ರಿಜಿಮ್ ವಿರುದ್ಧ ಯಾರಾದ್ರೂ ಟ್ವೀಟ್ ಅನ್ನ ಮಾಡ್ತಾರಾ ಅಥವಾ ಸೋಷಿಯಲ್ ಮೀಡಿಯಾ ಪೋಸ್ಟ್ ಅನ್ನ ಹಾಕ್ತಾರಾ ಅದನ್ನ ಟ್ರ್ಯಾಕ್ ಮಾಡ್ಲಾಗ್ತಾ ಇತ್ತು. ಇರಾನಿಯನ್ನರೇ ಆಗಿದ್ರು ಅಂತವರನ್ನ ಬಂಧಿಸುವಂತ ಪ್ರಕ್ರಿಯೆಯನ್ನ ಅಲ್ಲಿಯ ಸರ್ಕಾರ ಚಾಲನೆ ಕೊಡ್ತಾ ಇತ್ತು. ಆ ಸೈಬರ್ ಸೆಲ್ ಅನ್ನೇ ಸಂಪೂರ್ಣವಾಗಿ ಧ್ವಂಸ ಮಾಡಿದೆ ಇಸ್ರೇಲ್. ಜೊತೆಗೆ ಅಲ್ಲಿರ್ತಕ್ಕಂಥ ಮಿಲಿಟರಿ ಕಾಂಪ್ಲೆಕ್ಸಸ್ ಇರಬಹುದು, ಅವರ ಫೈಟರ್ ಜೆಟ್ ಇಟ್ಟಿರ್ತಕ್ಕಂಥ ಹ್ಯಾಂಗರ್ಸ್ ಗಳಿರ್ಬೋದು, ಅವರ ಬ್ಯಾಲಿಸ್ಟಿಕ್ ಮಿಸೈಲ್ ಕೇಂದ್ರಗಳಿರ್ಬೋದು, ಪ್ರತಿಯೊಂದನ್ನು ಇಸ್ರೇಲ್ ಕೂಡ ಟಾರ್ಗೆಟ್ ಮಾಡ್ತಾ ಇದೆ. ಇರಾನ್ ಮತ್ತು ಇಸ್ರೇಲ್ ಈ ಟಾರ್ಗೆಟ್ ಅನ್ನ ಒಬ್ಬರಿಗೊಬ್ರು ಏನ್ ಟಾರ್ಗೆಟ್ ಅನ್ನ ಮಾಡ್ತಾ ಇದ್ರಲ್ಲ, ಇದರಲ್ಲಿ ಆ 2 ದೇಶಗಳು ಇನ್ವಾಲ್ವ್ ಆಗಿತ್ತು. ಆದ್ರೆ ಇದು ಅತಿ ದೊಡ್ಡ ಮಟ್ಟಕ್ಕೆ ಹೋಗಿದ್ದು, ಇದನ್ನ ನಂಬಲು ಆಗದಷ್ಟು ದೊಡ್ಡ ಮಟ್ಟದ ಒಂದು ಪೆಟ್ಟನ್ನ ಕೊಟ್ಟಿರುವಂತದ್ದು ಅಮೆರಿಕದ B2 ಬಾಂಬರ್ಸ್ ಗಳೇನಿದಾವೆ, ಆ ಬಾಂಬರ್ಸ್ ಗಳು ಸುರಿಸಿರ್ತಕ್ಕಂತ ಈ ಆಂಟಿ ನಾವು ಅಂದ್ರೆ ಈ ಅವರನ್ನ ಈ ಮಿಸೈಲ್ ಅನ್ನ ಇಟ್ಟಿರ್ತಕ್ಕಂಥ ಸ್ಥಳಗಳೇನಿದಾವೆ ಅದನ್ನ ಧ್ವಂಸ ಮಾಡಿರ್ತಕ್ಕಂಥ ಒಂದು ಆಂಟಿ ಬಂಕರ್ ಸಿಸ್ಟಮ್ಸ್ ಗಳೇನಿದಾವೆ, ಆಂಟಿ ಬಂಕರ್ ಬಾಂಬ್ ಗಳೇನಿದಾವೆ, ಅದನ್ನ ಅಮೆರಿಕ ಬಳಸಿರುವಂತದ್ದು. ಅದರ ಮೂಲಕವಾಗಿ 3 ನ್ಯೂಕ್ಲಿಯರ್ ಒಂದು ಅವರ ಸಂಶೋಧನಾ ಕೇಂದ್ರಗಳೇನಿತ್ತು ಅವುಗಳನ್ನ ಸಂಪೂರ್ಣವಾಗಿ ಅಮೆರಿಕ ಧ್ವಂಸ ಮಾಡೋದಕ್ಕೆ ಕಾರಣ ಆಗಿರುವಂತದ್ದು. ಇದೇ ಕಾರಣದಿಂದಾಗಿ ಈ ಯುದ್ಧ ಮತ್ತಷ್ಟು ತ್ವರಿತತೆಯನ್ನ ಪಡೆದುಕೊಳ್ತಾ ಇದೆ. ಮತ್ತೊಂದಿಷ್ಟು ಇದರಿಂದ ದಾಳಿ ಪ್ರತಿದಾಳಿಗಳನ್ನ ಸಹಜವಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ಆದ್ರೆ ಇರಾನ್ಗೆ ಇರ್ತಕ್ಕಂಥ ಒಂದು ಅತ್ಯಂತ ದೊಡ್ಡ ನೆಗೆಟಿವ್ ಪಾಯಿಂಟ್ ಏನು, ಅವ್ರಿಗೆ ಇರ್ತಕ್ಕಂಥ ಒಂದು ಸವಾಲು ಏನಂತ ನೋಡೋದಾದ್ರೆ, ಅಮೆರಿಕ ಏನೋ ಇರಾನ್ ಮೇಲೆ ನೇರವಾಗಿ ದಾಳಿಯನ್ನ ಮಾಡಬಹುದು. ಆದ್ರೆ ಇರಾನ್ಗೆ ಆ ಕೆಪಾಸಿಟಿ ಇದೆಯಾ, ಅಮೆರಿಕವನ್ನ ಟಾರ್ಗೆಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಒಂದೇ ರಾಷ್ಟ್ರದಿಂದ? ಒಂದು ವೇಳೆ ಏನಾದ್ರು ರಷ್ಯಾನೋ ಚೈನಾನೋ ಇಂತಹ ರಾಷ್ಟ್ರಗಳಿಂದ ಅವರಿಗೆ ಟೆಕ್ನಾಲಜಿ ಜೊತೆಗೆ ಮಿಸೈಲ್ಸ್ ಗಳು ದೊರಕಿದಂತ ಸಂದರ್ಭದಲ್ಲಿ ಟಾರ್ಗೆಟ್ ಮಾಡಬಹುದೇ ಹೊರತು ಅವರಿಗೆ ಎಕ್ಸಿಸ್ಟಿಂಗ್ ಇರ್ತಕ್ಕಂಥ ಅವರ ಬಳಿಯಲ್ಲಿ ಇರ್ತಕ್ಕಂಥ ಮಿಸೈಲ್ ಗಳಿಂದ ಅಮೆರಿಕವನ್ನ ನೇರವಾಗಿ ಟಾರ್ಗೆಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಅಮೆರಿಕದ ಹಿತಾಸಕ್ತಿಗಳಿಗೆ ಧಕ್ಕೆಯನ್ನು ತರುವಷ್ಟು ಶಕ್ತಿ ಇದೆಯಾ ಒಂದು ಇರಾನ್ನ ನೇವಿಗೆ ಅಥವಾ ಇರಾನ್ ಮಿಸೈಲ್ಸ್ ಸಿಸ್ಟಮ್ಸ್ ಗಳಿಗೆ ಅಂದ್ರೆ ಖಂಡಿತವಾಗಿಯೂ ಇದೆ. ಅದನ್ನೇ ಈಗ ಮುಂದಿನ ಹಂತದಲ್ಲಿ ಇರಾನ್ ಬಳಕೆ ಮಾಡುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದಾವೆ. ಇರಾನ್ಗೆ ನೇರವಾಗಿರ್ತಕ್ಕಂಥ ಸಪೋರ್ಟ್ ಅನ್ನ ಈಗ ಆಲ್ರೆಡಿ ಹುತೀಸ್ ಕೂಡ ಅನೌನ್ಸ್ ಅನ್ನ ಮಾಡಿರುವಂತದ್ದು. ಜೊತೆಗೆ ಯೆಮೆನ್ ಕೂಡ, ಯೆಮೆನ್ ರಾಷ್ಟ್ರೀಯ ಸೇನೆ ಟ್ವೀಟ್ ಅನ್ನ ಮಾಡಿ, ಅದರ ಟ್ವೀಟ್ ನಲ್ಲಿ ಪೋಸ್ಟ್ ಅನ್ನ ಮಾಡಿ ಮಾಹಿತಿಯನ್ನ ಕೊಟ್ಟಿದೆ. ಇದನ್ನ ಶುರು ಮಾಡಿರುವಂತದ್ದು ಇರಾನ್, ನಾವು ಅದನ್ನ ಮುಗಿಸುವಂತದ್ದು ಅಂದ್ರೆ ಇದನ್ನ ಶುರು ಮಾಡಿರೋದು ಅಮೆರಿಕ, ಅದನ್ನ ಮುಗಿಸುವಂತದ್ದು ಇರಾನ್. ನಾವು ಇರಾನ್ಗೆ ಸಂಪೂರ್ಣ ಬೆಂಬಲವನ್ನ ಕೊಡ್ತೀವಿ. ಜೊತೆಗೆ ರೆಡ್ ಸಿಯಲ್ಲಿ ಬರುವಂತಹ ಯಾವುದೇ ಹಡಗುಗಳನ್ನ ನಾವು ಸರಬರಾಜು ಆಗೋದಕ್ಕೆ ಬಿಡೋದಿಲ್ಲ ಅನ್ನುವಂತ ಎಚ್ಚರಿಕೆಯನ್ನ ಯೆಮೆನೀಸ್ ಗಳು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಮಧ್ಯಪ್ರಾಚ್ಯದಲ್ಲಿ ಮತ್ತೊಂದಿಷ್ಟು ಬ್ಲಡ್ ಬಾತ್ ಆಗುತ್ತೆ. ಅಲ್ಲಿರ್ತಕ್ಕಂಥ ಟಾರ್ಗೆಟ್ ಗಳನ್ನ 2 ದೇಶಗಳು ಕೂಡ ಟಾರ್ಗೆಟ್ ಮಾಡ್ತವೆ. ಆದ್ರೆ ಇರಾನ್ ಈಗ ಮುಂದಿನ ಹಂತದಲ್ಲಿ ಏನ್ ಮಾಡಬಹುದು ಅಂತ ನೋಡೋದಾದ್ರೆ, ಅದೇ ಇಡೀ ಭಾರತವು ಸೇರಿದಂತೆ ಆತಂಕಕ್ಕೆ ಪಡಬೇಕಾಗಿರ್ತಕ್ಕಂಥ ಆತಂಕದ ವಿಷಯ ಅದು ನವಿತಾ. ಏನಂದ್ರೆ, ಒಂದು ವೇಳೆ ರೆಡ್ ಸಿ ಅನ್ನ ಏನಾದ್ರೂ ಸಂಪೂರ್ಣವಾಗಿ ಬ್ಲಾಕೇಡ್ ಮಾಡ್ಬಿಟ್ರೆ ಯೆಮೆನ್ ಇರ್ಬೋದು, ಜೊತೆಗೆ ಇರಾನ್ ನ ನೌಕಾ ಸೇನೆಗಳಿರ್ಬೋದು, ಇಡೀ ವಿಶ್ವಕ್ಕೆ ಸರಬರಾಜು ಆಗುವಂತ 20% ಇಂಧನ ಪೂರೈಕೆಯಲ್ಲಿ ತಡೆ ಉಂಟಾಗುತ್ತೆ. ಅದು ಸಹಜವಾಗಿ ಬೆಲೆ ಏರಿಕೆಗೆ ಕಾರಣವಾಗಬಹುದು. ಇಡೀ ವಿಶ್ವದ ಆರ್ಥಿಕತೆ ಕುಸಿಯೋದಕ್ಕೂ ಕಾರಣವಾಗಬಹುದು. ಆ ಬ್ಲಾಕೇಡ್ ಅನ್ನ ತೆಗೆಯೋದಕ್ಕೆ ನಂತರದಲ್ಲಿ ಇಸ್ರೇಲಿಗರು ಅಥವಾ ಅಮೆರಿಕನರು ಬಂದು ಆ ಬ್ಲಾಕೇಡ್ ಅನ್ನ ತೆರವು ಮಾಡಬಹುದು. ಆದ್ರೆ ಆ ಸಮಯಾವಕಾಶ ಇದೆಯಲ್ಲ, ಇಡೀ ವಿಶ್ವದ ಆರ್ಥಿಕತೆಯನ್ನೇ ಅಲ್ಲಾಡಿಸುವಷ್ಟು ಶಕ್ಯವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಇಡೀ ವಿಶ್ವಕ್ಕೆ ತೈಲ ಸರಬರಾಜು ಆಗುವಂತ ಒಂದು ಮಾರ್ಗ ಅದು ಈಗ ಇರಾನ್ ಅಲ್ಲಿ ಪವರ್ಫುಲ್ ಆಗಿರ್ತಕ್ಕಂಥದ್ದು. ಹೀಗಾಗಿ ಸಹಜವಾಗಿ ಇರಾನ್ ನೇವಿಯ ಪಾತ್ರ ಏನಾಗಿರುತ್ತೆ, ಇರಾನ್ ನ ಏರ್ಫೋರ್ಸ್ ಪಾತ್ರ ಏನಾಗಿರುತ್ತೆ, ಇರಾನಿನ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಗಳ ಪಡೆ ಏನಿದೆ ಅದರ ಪಾತ್ರ ಏನಾಗಿರುತ್ತೆ ಅನ್ನುವಂತ ಕುತೂಹಲ ಒಂದು ಕಡೆ ಇದ್ರೆ, ಒಂದು ವೇಳೆ ಆ ರೀತಿಯಾಗಿ ಇರಾನ್ ಮಾಡಿದ್ದೆ ಆದ್ರೆ ಅಮೆರಿಕದ ಉತ್ತರ ಹೇಗಿರುತ್ತೆ ಅನ್ನೋದು ಕೂಡ ಈಗ ಚರ್ಚೆಗೆ ಕಾರಣ ಆಗ್ತಾ ಇರುವಂತದ್ದು. ಯಾಕಂದ್ರೆ
ಡೊನಾಲ್ಡ್ ಟ್ರಂಪ್ ಕೊಟ್ಟಂತ ಹೇಳಿಕೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ನಮಗೆ ಅತ್ಯಂತ ಟಫ್ ಆಗಿರ್ತಕ್ಕಂಥದ್ದು, ಅತ್ಯಂತ ಭದ್ರತೆ ಇದ್ದಂತದ್ದೇ ಈ 3 ಟಾರ್ಗೆಟ್ಗಳು. ಇವುಗಳನ್ನ ನಾವು ಈಸಿಯಾಗಿ ಹೊಡೆದಾಕಿದೀವಿ. ಮುಂಬರುವಂತ ಟಾರ್ಗೆಟ್ಗಳು ನಮಗೆ ಅದೇನು ಚಾಲೆಂಜ್ ಅಲ್ಲ, ನಾವು ಅದನ್ನ ಇನ್ನೂ ಸಂಪೂರ್ಣವಾಗಿ ಹೊಡೆದಾಕ್ತಿವಿ ಅನ್ನುವಂತ ಹೇಳಿಕೆಯನ್ನ ಡೊನಾಲ್ಡ್ ಟ್ರಂಪ್ ಕೊಟ್ಟಿದ್ದಾರೆ. ಹೀಗಾಗಿ ಸಹಜವಾಗಿ ಇದೀಗ ಸದ್ಯದ ಮಧ್ಯಪ್ರಾಚ್ಯ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸಾಕಷ್ಟು ಆತಂಕದ ವಾತಾವರಣ ಇದೆ, ಸಾಕಷ್ಟು ಬ್ಲಡ್ ಬಾತ್ ಆಗುವಂತ ಲಕ್ಷಣಗಳು ಕಂಡು ಬರ್ತಾ ಇದಾವೆ. ಒಂದು ವೇಳೆ ಅಚ್ಚರಿ ಅನ್ನೋ ಹಾಗೆ ಇರಾನ್ ಏನಾದ್ರೂ ಸದ್ಯದ ಮಟ್ಟಿಗಾದ್ರೂ ತಟಸ್ಥವಾದ್ರೆ ಆ ಒಂದು ಚಾಲೆಂಜಸ್ ಗಳನ್ನ, ಮುಂಬರುವಂತ ಅನಾಹುತಗಳನ್ನ ತಡೆಗಟ್ಟೋದು ಸಾಧ್ಯ ಆಗುತ್ತೆ ನವಿತಾ. ಓಕೆ, ಅಂದ್ರೆ ಆ ಒಂದು ಸಂಭವ ಇದೆಯಾ ಹೇಗೆ ಅಂತ ಹೇಳಿ ಸದ್ಯಕ್ಕೆ. ಈಗ ಇರಾನ್ಗೆ ಇರ್ತಕ್ಕಂಥ ಅವಕಾಶಗಳೇನು, ಅದರಲ್ಲಿ ಬಳಿಯಲ್ಲಿ ಇರ್ತಕ್ಕಂಥ ಅಪಾರ್ಚುನಿಟಿಗಳೇನು ಅನ್ನೋದನ್ನ ನಾವಿಲ್ಲಿ ಒಂದು ಗಮನಿಸಬೇಕಾಗುತ್ತೆ. ಇರಾನ್ಗೆ ಇರ್ತಕ್ಕಂಥ ಅತಿ ದೊಡ್ಡ ಶಕ್ತಿ ಅದರ ಮಿಸೈಲ್ ಸಿಸ್ಟಮ್ಗಳು. ಅದರ ಬಳಿಯಲ್ಲಿ 1800ಕ್ಕೂ ಅಧಿಕ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಗಳು ಇದಾವೆ ಅಂತ ಹೇಳಲಾಗ್ತಾ ಇದೆ. ಕೇವಲ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನ ಇಟ್ಟುಕೊಂಡು, ಯಾಕಂದ್ರೆ ಇರಾನ್ ಸೇನೆ ಸ್ಟ್ರಾಂಗ್ ಆಗಿದೆ, ಅಲ್ಲಿ ಇರ್ತಕ್ಕಂಥ ಭೂಸೇನೆ ಸ್ಟ್ರಾಂಗ್ ಇದೆ. ಆದ್ರೆ ಇರಾನ್ಗೆ ಭೂಸೇನೆ ಮೂಲಕ, ಅಂದ್ರೆ ಭೂಮಿಯ ಮೂಲಕವಾಗಿ ತೆರಳುವಂತವ್ರು ಯಾರು, ಈಗ ವಿಮಾನಗಳನ್ನ ಬಳಸ್ಕೊಂಡು, ಫೈಟರ್ ಜೆಟ್ ಗಳನ್ನ ಬಳಸ್ಕೊಂಡು, ಬಾಂಬರ್ ಗಳನ್ನ ಬಳಸ್ಕೊಂಡು ದಾಳಿಯನ್ನ ಮಾಡ್ಲಾಗ್ತಾ ಇದೆ. ಆದ್ರೆ ಇರಾನ್ ಒಂದು ಎಕ್ಸ್ಪೆಕ್ಟೇಷನ್ ಅನ್ನ ಹೊಂದಿತ್ತು ನವಿತಾ, ನಮಗೆ ಒಂದು ರಷ್ಯಾ ಸಾಕಷ್ಟು ಸಹಾಯವನ್ನ ಮಾಡಬಹುದು, ನಮಗೆ ಚೈನಾ ಸಹಾಯವನ್ನ ಮಾಡಬಹುದು ಅನ್ನುವಂತ ಒಂದು ನಂಬಿಕೆ ಅವ್ರಿಗಿತ್ತು. ಯಾಕಂದ್ರೆ ಈಗ ಉಕ್ರೇನ್ ವಿರುದ್ಧದ ಯುದ್ಧದ ಸಂದರ್ಭದಲ್ಲಿ ಇದೇ ರಷ್ಯಾಕ್ಕೆ ಸಾಕಷ್ಟು ಡ್ರೋನ್ಸ್ ಗಳನ್ನ, ಮಿಸೈಲ್ ಸಿಸ್ಟಮ್ ಗಳನ್ನ ಇದೇ ಇರಾನ್ ಕೊಟ್ಟಿದೆ. ಆ ಒಂದು ಅವರ ಡ್ರೋನ್ ಗಳನ್ನೇ ಬಳಸಿಕೊಂಡು ಆ ಯುದ್ಧವನ್ನು ಸಸ್ಟೈನ್ ಮಾಡೋದಕ್ಕೆ ದೊಡ್ಡ ಅವಕಾಶ ಕೂಡ ಈಗ ರಷ್ಯಾಗೆ ಇರುವಂತದ್ದು. ಆದ್ರೆ ಟ್ರಂಪ್ ನೋಡಿ, ನಾವು ಎಷ್ಟೇ ಅವರನ್ನ ಒಂದು ಅಂದ್ರೆ ಅವರ ಹೇಳಿಕೆಗಳನ್ನ ನಾವು ಅದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳದೆ ಇದ್ರು, ಅವರ ಬುದ್ಧಿವಂತಿಕೆ, ಒಬ್ಬ ವ್ಯಾಪಾರಿಯ ಬುದ್ಧಿವಂತಿಕೆ ಅಂದ್ರೆ ಅವರು ಮೊದಲು ಮಾತುಕತೆಯನ್ನ ಶುರು ಮಾಡಿದ್ದೇ ಒಂದು ಈ ರಷ್ಯಾದ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ವ್ಲಾಡಿಮಿರ್ ಪುಟಿನ್ ಅವರ ಜೊತೆಯಲ್ಲಿ. ಈಗ ಪುಟಿನ್ಗೂ ಕೂಡ ಟ್ರಂಪ್ ಅವರನ್ನ ಎದುರು ಹಾಕೊಳ್ಳುವಂತ ಸದ್ಯ ಸ್ಥಿತಿಯಲ್ಲಿ ಅವ್ರು ಇದ್ದಾರಾ? ಯಾಕಂದ್ರೆ ಟ್ರಂಪ್ ಈಗ ಪುಟಿನ್ ಏನ್ ಹೇಳಿದ್ರು ಅದಕ್ಕೆ ಎಸ್ ಅಂತ ಇದ್ದಾರೆ, ಅವರ ಜೊತೆಯಲ್ಲಿ ಮಾತುಕತೆಯನ್ನ ಆಡ್ತಾ ಇದ್ದಾರೆ. ಅವರು ಇನ್ಫ್ಯಾಕ್ಟ್ G7 ಮುಂಚೆ G8 ಹೇಗಿತ್ತು ಹಾಗೆ G8 ನಲ್ಲೂ ಕೂಡ ರಷ್ಯಾ ಬರಬೇಕು ಅನ್ನುವಂತ ಹೇಳಿಕೆಯನ್ನ ಟ್ರಂಪ್ ಕೊಡ್ತಾ ಇದ್ದಾರೆ. ಹೀಗಾಗಿ ಅವರ ಒಂದು ಅವಕಾಶ ಏನು ಸೃಷ್ಟಿ ಆಗ್ತಾ ಇದೆ ರಷ್ಯಾಗೆ, ಅವರು ಇರಾನ್ ಜೊತೆಯಲ್ಲಿ ನಿಂತ ಅವಕಾಶವನ್ನ ಕಳೆದುಕೊಳ್ತಾರ ಅನ್ನುವಂತ ಪ್ರಶ್ನೆ ಇದೆ. ಯಾಕಂದ್ರೆ ಜಿಯೋ ಪೊಲಿಟಿಕ್ಸ್ ಅಲ್ಲಿ ಒಂದು ಮಾತಿದೆ ನವಿತಾ, ಇಲ್ಲಿ ಯಾರೂ ಕೂಡ ಶಾಶ್ವತ ಫ್ರೆಂಡ್ಸ್ ಅಲ್ಲ, ಶಾಶ್ವತ ಶತ್ರುಗಳಲ್ಲ. ಪ್ರತಿಯೊಬ್ಬರಿಗೂ ಕೂಡ ತಮ್ಮ ತಮ್ಮ ಹಿತಾಸಕ್ತಿ ಮುಖ್ಯ ಆಗುತ್ತೆ. ಆ ಹಿತಾಸಕ್ತಿಯನ್ನ ಈಗ ರಷ್ಯಾ ನೋಡ್ತಾ ಇರುವಂತ ಕಾಣುತ್ತೆ. ಯಾಕಂದ್ರೆ ಈ ಯುದ್ಧ ಶುರು ಆದ್ಮೇಲೆ ಒಂದೇ ಒಂದು ಡ್ರೋನ್ ಗಳನ್ನಾಗ್ಲಿ, ಮಿಸೈಲ್ ಗಳನ್ನಾಗ್ಲಿ ರಷ್ಯಾ ಇರಾನ್ಗೆ ಪೂರೈಕೆಯನ್ನ ಮಾಡಿಲ್ಲ. ಹೀಗಾಗಿ ಇರಾನ್ಗೆ ಅದೊಂದು ನಿರಾಸೆ ಕಾಡ್ತಾ ಇದೆ. ಮತ್ತೊಂದು ಕಡೆಯಿಂದ ಚೈನಾದ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಇದ್ರು. ಚೈನಾ ಕಳೆದ ಬಾರಿ ಯುದ್ಧವನ್ನ ಮಾಡಿದ್ದು 1978ರಲ್ಲಿ ವಿಯೆಟ್ನಾಂ ವಿರುದ್ಧ. ಅದಾದ ಮೇಲೆ ಅವರು ಫುಲ್ ಫ್ಲೆಜ್ ಆಗಿರ್ತಕ್ಕಂಥ ವಾರನ್ನೇ ಮಾಡಿಲ್ಲ. ಎಂತ ಒಂದು ಚೈನಾ ಈ ಒಂದು ಯುದ್ಧದಲ್ಲಿ ಧುಮುಕುತ್ತಾ ಅನ್ನುವಂತ ಪ್ರಶ್ನೆಗಳಿದಾವೆ. ಇನ್ನು ಭಾರತ ಎರಡೂ ದೇಶಗಳ ಜೊತೆಯಲ್ಲಿ ಸಮಾನಾಂತರವನ್ನು ಕಾಯ್ದುಕೊಂಡಿರುವಂತದ್ದು. ಯಾಕಂದ್ರೆ ಎರಡೂ ದೇಶಗಳ ಅವಶ್ಯಕತೆ ಭಾರತಕ್ಕೆ ಇರೋ ಕಾರಣದಿಂದ. ಹೀಗಾಗಿ ಸಹಜವಾಗಿ ಇರಾನ್ ಏನೇ ಪ್ರತಿದಾಳಿಯನ್ನ ಮಾಡ್ತಾ ಇದ್ರು ಕೂಡ ಅದರ ಬಳಿಯಲ್ಲಿ ಇರ್ತಕ್ಕಂಥ ರಿಸೋರ್ಸಸ್ ಅತಿ ಕಡಿಮೆ ಆಗಿರ್ತಕ್ಕಂಥದ್ದು. ಯಮನ್ ರೀತಿಯಾಗಿರ್ತಕ್ಕಂಥ ರಾಷ್ಟ್ರ, ಹೌತೀಸ್ ರೀತಿಯಾಗಿರ್ತಕ್ಕಂಥ ಸಂಘಟನೆಗಳು, ಹಮಾಸ್ ರೀತಿಯಾಗಿರ್ತಕ್ಕಂಥ ಉಗ್ರ ಸಂಘಟನೆಗಳು, ಅವುಗಳನ್ನೇ ಬಳಸಿಕೊಳ್ಬೇಕಾಗುತ್ತೆ ಹೊರತು ಫುಲ್ ಫ್ಲೆಜ್ ವಾರ್ ಮಾಡುವಂತ ಸ್ಥಿತಿಯಲ್ಲಿ ಇರಾನ್ ಕೂಡ ಇಲ್ಲ. ಅವ್ರು ಎಷ್ಟೇ ಹೇಳಿಕೆಯನ್ನ ಕೊಡಬಹುದು ಅಲ್ಲಿಯ ಸ್ಥಳೀಯ ಜನರಿಗೆ ಒಂದು ಇಂಪ್ರೆಸ್ ಮಾಡೋದಕ್ಕೆ, ಆದ್ರೆ ವಾಸ್ತವದಲ್ಲಿ ಸದ್ಯದ ಮಟ್ಟಿಗೆ ಸಾಕಷ್ಟು ಬಲಹೀನವಾಗಿಂತೂ ಇರಾನ್ ಕಾಣಿಸ್ತಾ ಇದೆ ನವಿತಾ.